ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಚಂದ್ರ. ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಪ್ರೀತಿಯ 10ನೇ ತರಗತಿ ಮಕ್ಕಳೇ, ಈ ವಿಡಿಯೋದಲ್ಲಿ ರಾಷ್ಟ್ರಕವಿ GS ಶಿವರುದ್ರಪ್ಪರವರು ಬರೆದಿರುವಂತಹ ಸಂಕಲ್ಪ ಗೀತೆ ಪದ್ಯ ಭಾಗದ ಸರಳ ಸಾರಾಂಶವನ್ನು ತಿಳಿಸಲಿದ್ದೇನೆ. ಬನ್ನಿ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಿಮಗೆ ಇಷ್ಟವಾಗುತ್ತದೆ. ಇಷ್ಟವಾದಲ್ಲಿ ಒಂದು ಲೈಕನ್ನು ಕೊಡೋದನ್ನು ಮರೆಯಬೇಡಿ. ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಹಂಚ್ಕೊಳ್ಳಿ. ಹಾಗೆಯೇ ಯಾರಾದರೂ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಪದ್ಯ ಸಂಕಲ್ಪ ಗೀತೆ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಈ ಸಾಲುಗಳ ಭಾವಾರ್ಥ ಹೀಗಿದೆ. ಈಗ ಎಲ್ಲೆಲ್ಲೂ ಅಶಾಂತಿ ಎನ್ನುವ ಅಂಧಕಾರ ಮುಸುಕಿದೆ. ಅದನ್ನು ನಿವಾರಿಸಲು ಪ್ರೀತಿ ವಿಶ್ವಾಸಗಳೆಂಬ ಹಣತೆಯನ್ನು ಹಚ್ಚಿ ಸಾಮರಸ್ಯದ ಬೆಳಕನ್ನು ಮೂಡಿಸೋಣ. ಘರ್ಷಣೆಯ ಗಾಳಿಗೆ ಅಲುಗಾಡುತ್ತಿರುವ ಜಗತ್ತೆಂಬ ಹಡಗನ್ನು ಎಚ್ಚರಿಕೆಯಿಂದ ಮುಂದಕ್ಕೆ ನಡೆಸೋಣ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಈ ಸಾಲುಗಳ ಭಾವಾರ್ಥ ಹೀಗಿದೆ. ಮಲಿನಗೊಂಡಿರುವ ನದಿಗಳ ನೀರಿಗೆ ಮೊದಲನೆಯ ಮಳೆಯ ನೀರಿನ ಹಾಗೆ ಅವನ್ನು ಸ್ವಚ್ಛವಾಗಿಸೋಣ. ಹಾಳಾಗಿರುವ ಮಳೆಯ ಕಾಡು ಬೆಟ್ಟಗಳಿಗೆ ವಸಂತ ಋತುವಿನಂತೆ ಹೊಸ ಹಸಿರನ್ನು ಬೆಳೆಸೋಣ ಎಂಬುದು ಈ ಸಾಲುಗಳ ಭಾವಾರ್ಥ. ಇನ್ನು ಮುಂದೆ, ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ, ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ್ತ ಸೇತುವೆಯಾಗೋಣ. ಈ ಸಾಲುಗಳ ಭಾವಾರ್ಥ ಹೀಗಿದೆ. ಹಾಳಾಗಿರುವುದನ್ನು ಹೊಸದಾಗಿ ನಿರ್ಮಿಸಿ ಹೊಸ ನಂಬಿಕೆಗಳನ್ನು ಹುಟ್ಟಿಸೋಣ. ಅಂದರೆ ಕೆಳಗೆ ಬಿದ್ದವರನ್ನು, ಕಡುಬಡವರನ್ನು ಉನ್ನತ ಮಟ್ಟಕ್ಕೆ ಏರಲು ಸಹಕರಿಸೋಣ, ಅವರಿಗೆ ಹೊಸ ಆಶ್ವಾಸನೆಗಳನ್ನು ನೀಡೋಣ ಎಂಬುದು. ಮನುಷ್ಯರ ನಡುವೆ ಇರುವ ಜಾತಿ ಮತ, ಬಡವ ಶ್ರೀಮಂತ ಇಂತಹ ಅಡೆತಡೆಗಳನ್ನು ಕೆಡವಿ ಒಂದಾಗಿಸೋಣ ಎಂಬುದು ಈ ಸಾಲುಗಳ ಅರ್ಥ. ಮುಂದಿನ ಪದ್ಯ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ, ಭಯ ಸಂಶಯದೊಳು ಕಂದಿದ ಕಣ್ಣಳು ನಾಳಿನ ಕನಸನ್ನು ಬಿತ್ತೋಣ. ಈ ಸಾಲುಗಳ ಅರ್ಥ, ಜಾತಿಗಳು ವಿಚಾರಗಳೆಲ್ಲವೂ ನಾವು ಸಾಗುವ ದಾರಿಗಳು ಎನ್ನುವ ಎಚ್ಚರದಿಂದ ಜೀವಿಸೋಣ. ಹೆದರಿಕೆ ಸಂದೇಹಗಳಿಂದ ನಮ್ಮ ದೃಷ್ಟಿ ಮಸುಕಾಗಿದೆ. ಅದರಲ್ಲಿ ಭವಿಷ್ಯದ ಸುಂದರ ಕನಸನ್ನು ಬಿತ್ತೋಣ ಎಂಬುದು ಈ ಸಾಲುಗಳ ಅರ್ಥ. ಒಟ್ಟಾರೆಯಾಗಿ ಪದ್ಯದ ಸಾರಾಂಶ ಹೀಗಿದೆ. ಎಲ್ಲೆಡೆಗಳಲ್ಲೂ ಈಗ ಜಾತಿ ಮತಗಳು, ಬಡವ ಬಲ್ಲಿದರು, ಪಕ್ಷ ಪ್ರತಿಪಕ್ಷಗಳು, ದೇಶ ವಿದೇಶಗಳು ಇವುಗಳ ನಡುವೆ ಪ್ರೀತಿ ವಿಶ್ವಾಸಗಳು ಇಲ್ಲವಾದಂತಾಗಿ ಜಗಳ ದೊಂಬಿಗಳ ಹೊಗೆ ಹುಟ್ಟಿ ಅಂಧಕಾರ ಮುಸುಕಿದಂತಾಗಿದೆ. ನಾವೀಗ ಆ ಕತ್ತಲೆಯನ್ನು ನಿವಾರಿಸಲು, ಸಾಮರಸ್ಯವನ್ನು ಉಂಟು ಮಾಡಲು ಪ್ರೀತಿ ಎಂಬ ಹಣತೆಯನ್ನು ಉರಿಸಿ ಬೆಳಕನ್ನು ಮಾಡಬೇಕಾಗಿದೆ. ವಿಶ್ವವೇ ಈಗ ಅಶಾಂತಿ ಎಂಬ ಚಂಡಮಾರುತಕ್ಕೆ ಸಿಕ್ಕಿ ಹೊಯ್ದಾಡುವ ಹಡಗಿನಂತೆ ಆಗಿದೆ. ಬಲು ಎಚ್ಚರಿಕೆಯಿಂದ ಅದು ಮುಂದುವರಿಯುವಂತೆ ಮಾಡೋಣ. ನದಿ, ಹೊಳೆ, ಕೆರೆ, ಸರೋವರಗಳ ನೀರು ಮಲಿನವಾಗಿದೆ. ಮುಂಗಾರಿನ ಮಳೆ ನೀರಿನ ಹಾಗೆಯೇ ನದಿ ಹಾಗೂ ಇತರ ಜಲಾಶಯಗಳ ಕೊಳೆಯನ್ನು ತೆಗೆದು ಶುಚಿಯಾಗಿಸುವ ಕೆಲಸವನ್ನು ಕೈಗೊಳ್ಳೋಣ. ಕಾಡು ಮೇಡುಗಳೆಲ್ಲವೂ ಗಿಡಮರ, ಹಸಿರು ಹುಲ್ಲುಗಳಿಲ್ಲದೆ ಹಾಳಾಗಿವೆ. ವಸಂತ ಋತು ಬಂದಾಗ ಗಿಡಮರಗಳು ಚಿಗುರುವಂತೆ ನಾಶವಾಗಿರುವ ಕಾಡು ಮೇಡುಗಳಲ್ಲಿ ಗಿಡ ಮರಗಳನ್ನು ನೆಟ್ಟು ಹಸಿರಾಗಿಸೋಣ. ಕೆಳಗಿನ ಹಂತದಲ್ಲಿರುವಂಥವರನ್ನ ಅಥವಾ ಬಡವರು, ನಿರ್ಗತಿಕರನ್ನು ಕೈ ಹಿಡಿದು ಮೇಲಕ್ಕೆ ಎಬ್ಬಿಸಿ ಅವರಿಗೆ ಹೊಸ ನಂಬಿಕೆಗಳನ್ನು ಮೂಡಿಸೋಣ. ಮನುಷ್ಯರ ನಡುವೆ ದೇಶ, ಭಾಷೆ, ಜಾತಿ, ಅಧಿಕಾರ, ಹಣ ಮೊದಲಾದ ನಾನಾ ಬಗೆಯ ಅಡೆತಡೆಗಳಿವೆ. ಅವೆಲ್ಲವನ್ನು ಕೆಡವಿ ಒಗ್ಗಟ್ಟನ್ನು, ಸಾಮರಸ್ಯವನ್ನು ಮೂಡಿಸೋಣ. ಜಾತಿಗಳು ವಿಚಾರಗಳು ನಡೆಯುವ ದಾರಿಗಳಲ್ಲದೆ ಒಡೆಯುವ, ಹೊಡೆದಾಡುವ ಮಾರ್ಗಗಳಲ್ಲ ಎನ್ನುವ ಎಚ್ಚರಿಕೆಯೊಡನೆ ಜೀವಿಸೋಣ. ಎಲ್ಲರಲ್ಲೂ ನಾನಾ ಕಾರಣಗಳಿಂದ ಭೀತಿ ಸಂದೇಹಗಳು ತುಂಬಿವೆ. ಅಂತಹ ಮಸುಕಾದ ದೃಷ್ಟಿಯನ್ನು ಹೋಗಲಾಡಿಸಿ ಭವಿಷ್ಯದ ಶುಭದ ಕನಸಿನ ಬೀಜವನ್ನು ಅಲ್ಲಿ ಊರೋಣ ಎಂಬುದು ಈ ಪದ್ಯದ ಸಾರಾಂಶ, ಒಟ್ಟಿನ ಸಾರಾಂಶ ಆಗಿರುವಂಥದ್ದು. ಪ್ರೀತಿಯ ಮಕ್ಕಳೇ, ಇದು ನಿಮಗೆ ಉಪಯುಕ್ತ ಆಗಿದೆ ಅಂತ ಭಾವಿಸಿದರೆ ನೀವು ದಯವಿಟ್ಟು ಒಂದು ಲೈಕನ್ನು ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.